ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 7 ಶ್ಲೋಕ 5. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ನರ್ಥಂ ತತ್ಕೃತಂ ಚಾಭಿಪದ್ಯತೆ. ಈ ಬಹಿರಂಗ ಶಕ್ತಿಯಿಂದಾಗಿ ಜೀವಿಯು ಭೌತಿಕ ಪ್ರಕೃತಿಯ 3 ಗುಣಗಳಿಗೆ ಅತೀತನಾದರೂ ತಾನು ಭೌತಿಕ ಉತ್ಪತ್ತಿ ಎಂದೇ ಭಾವಿಸುತ್ತಾನೆ. ಹೀಗೆ ಲೌಕಿಕ ಕಷ್ಟ ಕ್ಲೇಶಗಳ ಪರಿಣಾಮ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಾನೆ. ಲೌಕಿಕ ಜೀವಿಗಳು ಅನುಭವಿಸುವ ಯಾತನೆಯ ಮೂಲವನ್ನು ಇಲ್ಲಿ ಸೂಚಿಸಲಾಗಿದೆ. ಜೊತೆಗೆ ಅನುಸರಿಸಬೇಕಾದ ಪರಿಹಾರ ಮಾರ್ಗಗಳು ಹಾಗೂ ಸಾಧಿಸಬೇಕಾದ ಅಂತಿಮ ಪರಿಪೂರ್ಣತೆಯನ್ನೂ ಇಲ್ಲಿ ಸೂಚಿಸಲಾಗಿದೆ. ಇದೆಲ್ಲವನ್ನು ಈ ವಿಶಿಷ್ಟ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಜೀವಿಯು ಸ್ವರೂಪದಿಂದ ಐಹಿಕ ಬಂಧನದಿಂದ ಅತೀತನಾಗಿದ್ದಾನೆ. ಆದರೆ ಅವನೀಗ ಬಹಿರಂಗ ಶಕ್ತಿಯಿಂದ ಬಂಧಿತನಾಗಿದ್ದಾನೆ. ಆದ್ದರಿಂದಲೇ ಅವನು ತಾನು ಭೌತಿಕ ಉತ್ಪನ್ನವೆಂದು ಭಾವಿಸುತ್ತಾನೆ ಮತ್ತು ಈ ಅಪವಿತ್ರ ಸಂಪರ್ಕದಿಂದಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವಿಯು ಲೌಕಿಕ ಪ್ರಕೃತಿಯ ಗುಣಗಳ ಅನ್ವಯ ಐಹಿಕವಾದ ಕಷ್ಟ ಕ್ಲೇಶಗಳನ್ನು ಅನುಭವಿಸುತ್ತಾನೆ. ಜೀವಿಯು ತಾನು ಭೌತಿಕ ಉತ್ಪನ್ನವೆಂದೇ ತಪ್ಪಾಗಿ ತಿಳಿಯುತ್ತಾನೆ. ಎಂದರೆ ಲೌಕಿಕ ಸ್ಥಿತಿಯಲ್ಲಿ ಕಾಣುವ ವಿಕೃತ ರೀತಿಯ ಆಲೋಚನೆ, ಭಾವನೆ ಮತ್ತು ಇಚ್ಛೆಗಳು ಅವನಿಗೆ ಸ್ವಾಭಾವಿಕವಾದುವಲ್ಲ. ಅವನಿಗೆ ತನ್ನದೇ ಆದ ಸ್ವಾಭಾವಿಕ ಆಲೋಚನೆ, ಭಾವನೆ ಮತ್ತು ಇಚ್ಛೆಗಳಿವೆ. ಜೀವಿಯು ತನ್ನ ಮೂಲ ಸ್ಥಿತಿಯಲ್ಲಿ ಆಲೋಚನೆ, ಭಾವನೆ ಮತ್ತು ಇಚ್ಛಾಶಕ್ತಿಗಳಿಂದ ಹೊರತಾದವನಲ್ಲ. ಬದ್ಧಾತ್ಮನ ವಾಸ್ತವಿಕ ಜ್ಞಾನವು ಈಗ ಅಜ್ಞಾನದಿಂದ ಆವೃತವಾಗಿದೆ ಎಂದು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಹೀಗೆ ಜೀವಿಯು ಪರಮ ನಿರಾಕಾರ ಬ್ರಹ್ಮನೇ ಎಂಬ ಸಿದ್ಧಾಂತವನ್ನು ಇಲ್ಲಿ ತಿರಸ್ಕರಿಸಲಾಗಿದೆ. ಇದು ಸಾಧ್ಯವೂ ಆಗಿರಲಾರದು. ಏಕೆಂದರೆ ತನ್ನ ಮೂಲಬದ್ಧರಹಿತ ಸ್ಥಿತಿಯಲ್ಲೂ ಅವನಿಗೆ ತನ್ನದೇ ಆದ ಚಿಂತನ ಮಾರ್ಗವಿದೆ. ಪ್ರಸ್ತುತ ಬದ್ಧ ಸ್ಥಿತಿಯು ಬಹಿರಂಗ ಶಕ್ತಿಯ ಪ್ರಭಾವದಿಂದ ಆದದ್ದು. ಅಂದರೆ ಇದರ ಅರ್ಥ ಪರಮಪುರುಷನು ಪ್ರತ್ಯೇಕನಾಗಿದ್ದು ಮಾಯಾಶಕ್ತಿಯು ಮುಂದಾಗುತ್ತದೆ ಎಂದು. ಜೀವಿಯು ಬಹಿರಂಗ ಶಕ್ತಿಯಿಂದ ಭ್ರಮಿತನಾಗಬೇಕೆಂದು ಭಗವಂತ ಅಪೇಕ್ಷಿಸುವುದಿಲ್ಲ. ಈ ಸಂಗತಿ ಬಹಿರಂಗ ಶಕ್ತಿಯಾದ ಮಾಯೆಗೂ ಗೊತ್ತು. ಆದರೂ ಅವಳು ವಿಸ್ತೃತ ಆತ್ಮನನ್ನು ತನ್ನ ದಿಗ್ಭ್ರಮಣಕಾರಿ ಪ್ರಭಾವದಲ್ಲಿ ಇರಿಸುವ ಪುರಸ್ಕಾರವಿಲ್ಲದ ಕೆಲಸವನ್ನು ಒಪ್ಪಿಕೊಳ್ಳುತ್ತಾಳೆ. ಬದ್ಧಾತ್ಮನ ಸುಧಾರಣೆಗಾಗಿ ಮಾಯಾಶಕ್ತಿಯ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ವಾತ್ಸಲ್ಯಮಯಿಯಾದ ತಂದೆಯು ತನ್ನ ಮಕ್ಕಳು ಬೇರೊಬ್ಬನಿಂದ ದಂಡನೆಗೆ ಗುರಿಯಾಗಬೇಕೆಂದು ಬಯಸುವುದಿಲ್ಲ. ಆದರೂ ಅವನು ತನ್ನ ವಿಧೇಯ ಮಕ್ಕಳನ್ನು ಸರಿಯಾದ ದಾರಿಗೆ ಹಚ್ಚಲು ನಿಷ್ಠುರ ವ್ಯಕ್ತಿಯ ಅಧೀನದಲ್ಲಿ ಇರಿಸುತ್ತಾನೆ. ಆದರೆ ಸಂಪೂರ್ಣ ವಾತ್ಸಲ್ಯಮಯಿಯಾದ ಸರ್ವಶಕ್ತ ಪರಮಪಿತನು ಅದೇ ಕಾಲದಲ್ಲಿ ಬದ್ಧಾತ್ಮನಿಗೆ ವಿಮೋಚನೆಯನ್ನು, ಮಾಯಾಶಕ್ತಿಯ ಕಪಿಮುಷ್ಟಿಯಿಂದ ಬಿಡುಗಡೆಯನ್ನು ಬಯಸುತ್ತಾನೆ. ದೊರೆ ಅವಿಧೇಯ ಪ್ರಜೆಗಳನ್ನು ಜೈಲಿಗೆ ಹಾಕುತ್ತಾನೆ. ಕೆಲವೊಮ್ಮೆ ದೊರೆಯು ಕೈದಿಗಳಲ್ಲಿ ಸುಧಾರಣೆಯನ್ನು ಬಯಸಿ ಸ್ವತಃ ಅವರಲ್ಲಿಗೆ ಹೋಗಿ ಸುಧಾರಣೆಗಾಗಿ ಮನವಿಯನ್ನು ಮಾಡುತ್ತಾನೆ. ದೊರೆಯ ಈ ಕೃತಿಯಿಂದಾಗಿ ಖೈದಿಗಳ ಬಿಡುಗಡೆಯಾಗುತ್ತದೆ. ಅಂತೆಯೇ ಪರಮಪುರುಷನು ತನ್ನ ಸಾಮ್ರಾಜ್ಯದಿಂದ ಮಾಯಾಶಕ್ತಿಯ ಸಾಮ್ರಾಜ್ಯಕ್ಕೆ ಇಳಿದು ಬಂದು ತಾನೇ ಭಗವದ್ಗೀತೆಯ ರೂಪದಲ್ಲಿ ಪರಿಹಾರವನ್ನು ಒದಗಿಸುತ್ತಾನೆ. ಮಾಯೆಯ ಶಕ್ತಿಯನ್ನು ಜಯಿಸುವುದು ತುಂಬ ಕಠಿಣವಾದರೂ ಯಾರು ಭಗವಂತನ ಪಾದಪದ್ಮಗಳಲ್ಲಿ ಶರಣಾಗತರಾಗುತ್ತಾರೋ ಅವರನ್ನು ಭಗವಂತನ ಆದೇಶಾನುಸಾರ ಬಿಡುಗಡೆ ಮಾಡಲಾಗುತ್ತದೆ ಎಂದು ಭಗವದ್ಗೀತೆಯಲ್ಲಿ ಅವನೇ ತಿಳಿಸಿದ್ದಾನೆ. ಈ ಶರಣಾಗತಿ ಪ್ರಕ್ರಿಯೆಯು ಮಾಯಾಶಕ್ತಿಯ ದಿಗ್ಭ್ರಮಣಕಾರಿ ವಿಧಾನಗಳಿಂದ ಬಿಡುಗಡೆ ಪಡೆಯುವ ಪರಿಹಾರ ಕ್ರಮವಾಗಿದೆ. ಶರಣಾಗತಿ ಪ್ರಕ್ರಿಯೆಯು ಸಾಹಚರ್ಯದ ಪ್ರಭಾವದಿಂದ ಪೂರ್ಣಗೊಳ್ಳುತ್ತದೆ. ವಾಸ್ತವವಾಗಿ ಪರಮ ಸಾಕ್ಷಾತ್ಕಾರ ಪಡೆದ ಸಾಧು ಸಜ್ಜನರ ಭಾಷಣಗಳ ಪ್ರಭಾವದಿಂದ ಮಾನವರು ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗುವರು ಎಂದು ಭಗವಂತನು ಸೂಚಿಸಿದ್ದಾನೆ. ಬದ್ಧಾತ್ಮನು ಭಗವಂತನ ಬಗ್ಗೆ ಶ್ರವಣ ಮಾಡುವ ಅಭಿರುಚಿಯನ್ನು ಪಡೆಯುತ್ತಾನೆ ಮತ್ತು ಇಂತಹ ಶ್ರವಣದಿಂದ ಕ್ರಮೇಣ ಗೌರವ, ಭಕ್ತಿ ಮತ್ತು ಭಗವದ್ ಅನುರಕ್ತಿಯ ನೆಲೆಗೆ ಏರಿಸಲಾಗುತ್ತಾನೆ. ಸಕಲವೂ ಶರಣಾಗತಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣಗೊಳ್ಳುತ್ತದೆ. ಇಲ್ಲೂ ಸಹ ಭಗವಂತನು ವೇದವ್ಯಾಸರ ಅವತಾರದಲ್ಲಿ ಇದೇ ಸಲಹೆ ಮಾಡಿದ್ದಾನೆ. ಎಂದರೆ ಭಗವಂತನು ಬದ್ಧಾತ್ಮರನ್ನು 2 ರೀತಿಯಲ್ಲಿ ಉದ್ಧಾರ ಮಾಡುತ್ತಾನೆ. ಭಗವಂತನ ಬಹಿರಂಗ ಶಕ್ತಿಯಿಂದ ಶಿಕ್ಷಿಸುವ ಪ್ರಕ್ರಿಯೆ ಮತ್ತು ಒಳಗೂ ಹೊರಗೂ ತಾನೇ ಗುರುವಾಗುವುದು, ಈ 2 ಮಾರ್ಗಗಳು. ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಭಗವಂತನೇ ಪರಮಾತ್ಮನಾಗುವ ಮೂಲಕ ಗುರುವಾಗುತ್ತಾನೆ. ಬಾಹ್ಯದಲ್ಲಿ ಧರ್ಮಗ್ರಂಥಗಳು, ಸಾಧು ಸಂತರು ಹಾಗೂ ದೀಕ್ಷಾಗುರುಗಳ ರೂಪದಲ್ಲಿ ಗುರುವಾಗುತ್ತಾನೆ. ಶ್ರೀಮದ್ ಭಾಗವತವು ಮಾಯೆಯ ಕಪಿಮುಷ್ಟಿಯಲ್ಲಿ ಸಿಲುಕಿ ತೊಳಲುತ್ತಿರುವ ಮನುಕುಲಕ್ಕೆ ಪರಮ ಶ್ರೇಯಸ್ಕರ ಪರಿಹಾರ. ಆದ್ದರಿಂದ ಶ್ರೀಲ ವೇದವ್ಯಾಸರು ಮೊದಲಿಗೆ ಬದ್ಧಾತ್ಮರ ನಿಜವಾದ ವ್ಯಾಧಿ ಏನೆಂಬುದನ್ನು ಪತ್ತೆ ಹಚ್ಚಿದರು. ಅದೆಂದರೆ
ಬಹಿರಂಗ ಶಕ್ತಿಯಿಂದ ಭ್ರಮಿತವಾಗಿರುವುದು. ಅವರು ವ್ಯಾಧಿಗ್ರಸ್ತ ಬದ್ಧಾತ್ಮರನ್ನು ವ್ಯಾಧಿಯ ಕಾರಣವನ್ನೂ ಕಂಡುಹಿಡಿದರು. ಹಾಗೆಯೇ ಮಾಯಾಶಕ್ತಿಯಿಂದ ಪರಿತ್ಯಕ್ತನಾದ ಪರಿಪೂರ್ಣ ಪರಮಚೇತನವನ್ನೂ ಕಂಡರು. ವ್ಯಾಧಿಯ ಪರಿಹಾರ ಮಾರ್ಗಗಳನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ದೇವೋತ್ತಮ ಪರಮಪುರುಷನು ಮತ್ತು ಜೀವಿಗಳು ನಿಸ್ಸಂದೇಹವಾಗಿ ಗುಣಾತ್ಮಕವಾಗಿ ಸಮಾನರು. ಆದರೆ ಭಗವಂತನು ಮಾಯಾಶಕ್ತಿಯ ನಿಯಂತ್ರಕ, ಜೀವಿಯು ಮಾಯಾಶಕ್ತಿಯಿಂದ ನಿಯಂತ್ರಿಸಲ್ಪಟ್ಟಿದ್ದಾನೆ. ಹೀಗೆ ಭಗವಂತ ಮತ್ತು ಜೀವಿಗಳು ಏಕಕಾಲದಲ್ಲಿ ಒಂದೂ ಹೌದು, ಭಿನ್ನವೂ ಹೌದು. ಇಲ್ಲಿ ಇನ್ನೊಂದು ವೈಶಿಷ್ಟ್ಯವಿದೆ. ಭಗವಂತ ಮತ್ತು ಜೀವಿಗಳ ನಡುವಣ ಶಾಶ್ವತ ಸಂಬಂಧವು ಪಾರಮಾರ್ಥಿಕವಾದದ್ದು. ಇಲ್ಲವಾದಲ್ಲಿ ಭಗವಂತನು ಮಾಯಾಶಕ್ತಿಯ ಕಪಿಮುಷ್ಟಿಯಿಂದ ಬದ್ಧಾತ್ಮರನ್ನ ಪಾರು ಮಾಡಿ ಮರಳಿ ತನ್ನೆಡೆಗೆ ಕರೆಸಿಕೊಳ್ಳುವಂತಹ ಶ್ರಮವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಅದೇ ರೀತಿ ಜೀವಿಯು ಭಗವಂತನಲ್ಲಿ ತನ್ನ ಪ್ರೀತಿ ವಾತ್ಸಲ್ಯಗಳನ್ನು ಪುನರುಜ್ಜೀವಗೊಳಿಸಬೇಕು. ಅದೇ ಜೀವಿಯ ಅತ್ಯುನ್ನತ ಸಿದ್ಧಿ. ಶ್ರೀಮದ್ ಭಾಗವತವು ಜೀವನದ ಈ ಧ್ಯೇಯವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಬದ್ಧಾತ್ಮನಿಗೆ ಬೋಧನೆಯನ್ನು ನೀಡುತ್ತದೆ.